ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆ ಅತಿಯಾದ ಒಂದು ರೋಚಕ ಸಂಚಿಕೆ ಎನ್ನುವಂಥ ಭಾವನೆಯೊಂದಿಗೆ ಈ ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ ಹಾಗೂ ರಾಜ್ಯದ ಜನತೆಗೆ ತಿಳಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಉದ್ದೇಶವೂ ಕೂಡ ಅಷ್ಟೇ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಮಹಾನ್ ನಟರ ಬಗ್ಗೆ, ಅಂದರೆ ನಟರಂತಂದರೆ ರಾಜಕಾರಣಿಗಳಿವರು, ನಟರಲ್ಲ ರಾಜಕಾರಣಿಗಳು. ಇವರನ್ನು ನಾನು ನಟರು ಅಂಥೇಳಿ ಕರೀಲಿಕ್ಕೆ ಇಷ್ಟಪಡೋದಕ್ಕೆ ಕಾರಣವೇನೆಂದರೆ, ಸಿನಿಮಾ ಕ್ಷೇತ್ರದಲ್ಲಿ, ಸಿನಿಮಾಗಳಲ್ಲಿ ನಟರು ಯಾವಾಗ ಯಾವ ಬೇಕಾದರೂ ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ರಾಜಕಾರಣದಲ್ಲಿಯೂ ಕೂಡ ರಾಜಕಾರಣಿಗಳಾದವರು ಯಾವುದೇ ಕಾಲಕ್ಕೂ ಯಾವುದೇ ಸನ್ನಿವೇಶದಲ್ಲಿಯೂ ಕೂಡ ಅವರು ತಮ್ಮ ಪಾತ್ರವನ್ನು ಬದಲಾವಣೆ ಮಾಡ್ತಿರ್ತಾರೆ. ಆ ಬದಲಾವಣೆಗೆ ತಕ್ಕಂತೆ ತಮ್ಮನ್ನು ತಾವು ಗುರುತಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೀತಾ ಇರ್ತಾರೆ. ಅವರು ಕೂಡ ಪಾತ್ರಧಾರಿಗಳು ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಕನ್ನಡಿಗ ಚಾನಲ್ ವೈಟಿ ನಿಜಕ್ಕೂ ಕೂಡ ನಿಮಗೆ ಉತ್ತಮವಾದಂಥ ಹಾಗೂ ಸತ್ಯವಾದಂಥ ಸಂಗತಿಗಳನ್ನು ಆಧರಿಸಿದ ವಿಷಯಗಳನ್ನು ತಿಳಿಸ್ತಾ ಇರತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಹಾಗಿರುವಾಗ ಪ್ರತಿಯೊಬ್ಬರು ಕೂಡ ನೀವು ನನ್ನ ಕನ್ನಡಿಗ ಚಾನಲ್ ವೈಟಿಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಈ ಸಂಚಿಕೆಗಳನ್ನು ಶೇರ್ ಮಾಡಿರಿ, ಜೊತೆಗೆ ಲೈಕ್ ಮಾಡಿರಿ. ಆಮೇಲೆ ನೀವು ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ. ಯಾಕಂದರೆ ಕಮೆಂಟ್ ತುಂಬ ಮುಖ್ಯ. ಹೀಗಿರುವಾಗ ಈ ಕಮೆಂಟಿನ ಮುಖಾಂತರ ನನಗೆ ಒಂದು ಉತ್ಸಾಹ, ಹುಮ್ಮಸ್ಸು ಬರುತ್ತೆ ಅನ್ನುವಂಥ ವಿನಂತಿಯೊಂದಿಗೆ ಈಗಿನ ಸಂಚಿಕೆಯನ್ನು ನಾನು ಈಗ ಪ್ರಾರಂಭ ಮಾಡ್ತೀನಿ. ಕರ್ನಾಟಕದಲ್ಲಿ ನಿಜಕ್ಕೂ ಕೂಡ ಏನು ಆಗ್ತಾ ಇದೆ ಅನ್ನುವಂಥ ವಿಷಯ ನಿಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಹಾಗೂ ಉತ್ಸಾಹಗಳನ್ನು ಕೂಡ ತುಂಬಿರ್ತಾ ಇರತಕ್ಕಂಥ ಸಂಗತಿಗಳು. ಹೀಗಿರುವಾಗ ಯಾವಾಗ ಏನಾದರೂ ಕೂಡ ಆಗಬಹುದು ಅನ್ನುವಂಥ ಸನ್ನಿವೇಶಗಳನ್ನು ಕೂಡ ರಾಜಕಾರಣಿಗಳಾದಂಥವರು ನಿರ್ಮಾಣ ಮಾಡ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ DK ಶಿವಕುಮಾರ್ ಅವರಿಗೆ 2.5 ವರ್ಷಗಳಾದ ತರುವಾಯ ಮುಖ್ಯಮಂತ್ರಿಯ ಪಟ್ಟ ನಿಜಕ್ಕೂ ಸಿಗುತ್ತದೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಿರುವುದು ಕೂಡ ಅದು ಕೂಡ ಅಷ್ಟೇ ಸತ್ಯವಾದಂಥದ್ದು. ಹೀಗಿರುವಾಗ ಇವೆಲ್ಲವುಗಳನ್ನು ನಾವು ನೋಡಿದಾಗ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕಂಡುಕೊಳ್ಳುವುದು ಕೂಡ ತುಂಬ ಅನಿವಾರ್ಯ ಅನ್ನುವಂಥ ಭಾವನೆಯನ್ನು ರಾಜ್ಯದ ಜನತೆ, ರಾಜಕೀಯ ವಲಯಗಳಲ್ಲಿ ಹಾಗೂ ಮುಖ್ಯಮಂತ್ರಿಗಳಾಗಬೇಕನ್ನೋರು ಹಾಗೂ ಮುಖ್ಯಮಂತ್ರಿಗಳು ಇದ್ದವರೇ ಇರಲಿ ಅನ್ನೋರ ಒಂದು ಮನೋಸ್ಥಿತಿಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡ್ರೆ, ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗುವ ಯಾವುದೇ ಒಂದು ಸಂಭವನೀಯತೆ ಇಲ್ಲ ಅನ್ನುವಂಥ ಭಾವನೆಯನ್ನು ರಾಜಕೀಯ ವಲಯಗಳಲ್ಲಿ ಇರತಕ್ಕಂಥ ಪಂಡಿತರು ಆಡ್ತಿರ್ತಕ್ಕಂಥ ಮಾತು. ಹೀಗಿರುವಾಗ DK ಶಿವಕುಮಾರ್ ಅವರು ಇನ್ನೇನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾರೆ, ಅವರು ಭಾರತೀಯ ಜನತಾ ಪಕ್ಷದೊಂದಿಗೆ ಕೈ ಜೋಡಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ರಾಜ್ಯದಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಕಾಂಗ್ರೆಸ್ಸಿನ ಅಭಿಮಾನಿಯಾಗಿರ್ತಕ್ಕಂಥ, ಕಟ್ಟಾಳು ಆಗಿರ್ತಕ್ಕಂಥ, ಹುಟ್ಟ ಕಾಂಗ್ರೆಸ್ಸಿಗನಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ತಪ್ಪನ್ನು ಯಾವತ್ತೂ ಕೂಡ ಮಾಡಲಾರರು ಅನ್ನುವಂಥ ಗಾಂಭೀರ್ಯವನ್ನು ಅವರನ್ನು ಹತ್ತಿರದಿಂದ ಬಲ್ಲಂಥ ಅವರ ಅನುಯಾಯಿಗಳು ಕೂಡ ಹೇಳ್ತಿರ್ತಾರೆ. ಹೀಗಿರುವಾಗ ಈ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಇದು ಸುಳ್ಳು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ನಮಗೆ ತಿಳಿದು ಬರಲಿಕ್ಕೆ ಸಾಧ್ಯ. ಹೀಗಿರುವಾಗ ಒಂದು ವೇಳೆ ಬಿಹಾರ್ ಚುನಾವಣೆ ಆದ ತರುವಾಯ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಆ ಒಂದು ಸ್ಥಾನಕ್ಕೆ, ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ DK ಶಿವಕುಮಾರ್ ಅವರನ್ನು ತರುವಂಥ ಉದ್ದೇಶವನ್ನು ಹೊಂದಿದೆಯೇ ಅಂತಂದರೆ ಅಲ್ಲಿಯೂ ಕೂಡ ಸಕಾರಾತ್ಮಕ ಉತ್ತರ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅಂತಂದರೆ ಮಾಸ್ ಲೀಡರನ್ನು ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನು ಪಟ್ಟಕ್ಕೆ ಕುಳ್ಳಿರಿಸಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಕೂಡ ಒಂದು ಅವಮಾನಕರವಾದಂಥ ಸೋಲಿನ ರುಚಿಯನ್ನು ರಾಜ್ಯದ ಜನತೆ ತೋರಿಸಬಲ್ಲರು ಅನ್ನುವಂಥ ಸಾಧ್ಯತೆಗಳನ್ನು ಕೂಡ ಆ ಪಕ್ಷದ ವರಿಷ್ಠರಿಗೂ ಕೂಡ ತಿಳಿದಿರತಕ್ಕಂಥದ್ದು. ಹೀಗಿರುವಾಗ ಒಂದು ವೇಳೆ ಏನಾದರೂ DK ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ಸಿನ ಹಿರಿಯ, ಅಂದರೆ ಹೈಕಮಾಂಡಿನವರು ಸಿದ್ದರಾಮಯ್ಯನವರನ್ನು ಇಳಿಸುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡದ್ದೇನೆ ಆತಂದರೆ ಸಿದ್ದರಾಮಯ್ಯನವರ
ಬಣದಲ್ಲಿ ಇರತಕ್ಕಂಥ ಅವರ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥ ಅವರ ಜೊತೆಗೆ ತಮ್ಮ ರಾಜಕೀಯ ಒಂದು ವಿಸ್ತಾರವನ್ನು ಹಂಚಿಕೊಂಡಿರ್ತಕ್ಕಂಥ ಬಲಾಢ್ಯ ಶಾಸಕರು ಸಚಿವರು ಜೊತೆಗೆ ಅವರ ಅಭಿಮಾನಿಗಳು ಕೂಡ ಬಂಡೇಳುವುದಂತೂ ಸತ್ಯ. ಬಂಡೆದ್ದಾಗ ಅದರ ನಾಯಕತ್ವವನ್ನು ಯಾರು ವಹಿಸಿಕೊಳ್ತಾರೆ ಅನ್ನೋದಕ್ಕೆ ಬೆಳಗಾವಿಯ ಒಂದು ಚಿತ್ರಣ ಕಣ್ಮುಂದೆ ಬರುತ್ತೆ. ಯಾಕಂದರೆ ಸುಮಾರು ಕೆಲ ತಿಂಗಳ ಹಿಂದೆ 45ರಿಂದ 55 ಶಾಸಕರನ್ನು ಪ್ರಚಾರಕ್ಕೆ ಅಂದರೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವುದಾಗಿ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಪ್ಲ್ಯಾನ್ ಮಾಡಿದರು. ಆ ಒಂದು ಪ್ಲ್ಯಾನನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಡೆದಿತ್ತು. ಹಾಗಿರುವಾಗ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷ ಅಂದ್ಕೊಂಡಿದ್ದೇನೆ ಆಗಿತ್ತಂದರೆ ಆ ಒಂದು ತಪ್ಪು ನಿರ್ಣಯ ಆಗುವ ಒಂದು ಎಲ್ಲ ಲಕ್ಷಣಗಳು ರಾಜ್ಯದ ಕಾಂಗ್ರೆಸ್ ವಲಯಗಳಲ್ಲಿ ನಿರ್ಮಾಣವಾಗಿರೋದಂತೂ ಸತ್ಯ. ಹೀಗೇನಾದರೂ ಆದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರದ ಸಾರಿಗೆ ಸಚಿವರು ಹಾಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಗೆ ಒಡನಾಟವನ್ನು ಹಾಗೂ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಹಾಗೇನಾದರೂ ಡಿ.ಕೆ. ಶಿವಕುಮಾರ್ ಅವರನ್ನು ಪಟ್ಟಕ್ಕೆ ಕುಳ್ಳಿರಿಸುವಂಥ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದ್ದೇ ಆತಂತಂದರೆ ಸುಮಾರು 65ರಿಂದ 70 ಶಾಸಕರನ್ನು ಸತೀಶ್ ಜಾರಕಿಹೊಳಿ ಅವರು ಕರೆದುಕೊಂಡು ಬಂಡೇಳುವ ಒಂದು ಎಲ್ಲ ಲಕ್ಷಣಗಳು ಕಾಂಗ್ರೆಸ್ ಪಕ್ಷದಲ್ಲಿ ಗೋಚರವಾಗ್ತಾ ಇವೆ ಅನ್ನುವಂಥ ಸತ್ಯವನ್ನು ಕೂಡ ಆ ಪಕ್ಷದಲ್ಲಿ ಇರತಕ್ಕಂಥ ಬಹುತೇಕ ನಾಯಕರು ಇದನ್ನು ಒಪ್ತಾರೆ. ಅದರ ಜೊತೆಗೆ ಹೀಗೂ ಆಗಲಿಕ್ಕೆ ಉಂಟು ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಿರೋದು ಕೂಡ ಸತ್ಯ. ಹೀಗಿರುವಾಗ ಸಿದ್ದರಾಮಯ್ಯನವರ ಜೊತೆಗೆ ಇದ್ದರೆ ನಮ್ಮ ರಾಜಕೀಯ ಭವಿಷ್ಯ ಮುಂದೆ ಉಜ್ವಲವಾಗಬಹುದು. ಅವರು ಮುಂದಿನ ಚುನಾವಣೆಗಳಲ್ಲಿ ನಮ್ಮನ್ನು ಗೆಲ್ಲಿಸಿಕೊಂಡು ಬರುವಂಥ ಮಾಸ್ ಲೀಡರ್ ಆಗಿದ್ದಾರೆ. ಅಹಿಂದ ವರ್ಗಗಳ ಒಬ್ಬ ದಿಟ್ಟ ಹಾಗೂ ಪ್ರಶ್ನಾತೀತ ನಾಯಕರಾಗಿ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ನೆಚ್ಚಿಕೊಂಡು ನಾವು ರಾಜಕಾರಣದಲ್ಲಿ ಇರುವುದು ಸೂಕ್ತ ಅನ್ನುವಂಥ ನಿರ್ಣಯಕ್ಕೆ ಕಾಂಗ್ರೆಸ್ಸಿನ ಬಹುತೇಕ ಶಾಸಕರು ಸಚಿವರು ಕೂಡ ಬಂದಿರೋದಂತೂ ಕೂಡ ಈಗಿನ ಸನ್ನಿವೇಶದಲ್ಲಿ ಸತ್ಯ. ಅದು ಅಷ್ಟೇ ವಾಸ್ತವ. ಇನ್ನು ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಕ್ಕೆ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಆ ಪಕ್ಷದ ವಲಯಗಳಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಮಾತುಗಳಂತಂದರೆ ಸುಮಾರು 12ರಿಂದ 13 ಶಾಸಕರು ಮಾತ್ರ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಇದ್ದಾರೆ. ಅದರಲ್ಲಿಯೂ ಕೂಡ ಕೆಲವೊಬ್ಬರು ಅಧಿಕಾರ ಸಿಗುತ್ತೈತೆ ಅನ್ನೋದಕ್ಕೆ ಮಾತ್ರ ಅವರನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗೂ ಆ ಒಂದು ಅಧಿಕಾರ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾದರೆ ಅವರು ಕೂಡ ಸಿದ್ದರಾಮಯ್ಯನವರ ಒಂದು ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥ ಮಾತುಗಳು ಕೂಡ ರಾಜ್ಯದ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಭಾರತೀಯ ಜನತಾ ಪಕ್ಷವಂತೂ ಈಗ ಅದು ನಾಯಕನಿಲ್ಲದಂಥ ಹಡಗು ಆಗಿದೆ ಅನ್ನುವಂಥ ಭಾವನೆ ಕರ್ನಾಟಕದ ರಾಜಕೀಯ ವಲಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಜನರು ಮಾತಾಡಿಕೊಳ್ತಿರ್ತಕ್ಕಂಥ ಒಂದು ವಿಷಯ. ಹೀಗಿರುವಾಗ ನಿಜಕ್ಕೂ ಕೂಡ ಅಲ್ಲಿ ಒಬ್ಬ ಪ್ರಾಮಾಣಿಕ ಹಾಗೂ ಎಲ್ಲರನ್ನು ಸರಿದೂಗಿಸಿಕೊಂಡು ಹೋಗುವಂಥ ಜೊತೆಗೆ ಜನರನ್ನು ಬಡಿದೆಬ್ಬಿಸುವಂಥ ಒಬ್ಬ ತಾಕತ್ತಿರುವಂಥ ನಾಯಕನನ್ನು ಗುರುತಿಸಿ ಆ ನಾಯಕನನ್ನು ಆ ಪಕ್ಷದ ಚುಕ್ಕಾಣಿ ಹಿಡಿಯುವಂಥ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬೇಕಾಗಿರೋದು ಕೂಡ ಅಷ್ಟೇ ಒಂದು ಜವಾಬ್ದಾರಿ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಇದೆ. ಯಾಕಂದ್ರೆ ಪ್ರಬಲವಾದಂಥ ವಿರೋಧ ಪಕ್ಷಗಳು ಇರಬೇಕು. ಯಾಕಂದ್ರೆ ಸರ್ಕಾರಗಳು ಯಾವುದೇ ರೀತಿಯಿಂದಾದರೂ ಏನಾದರೂ ತಪ್ಪುಗಳನ್ನು ಮಾಡಿದಾಗ ಅವುಗಳನ್ನು ಕಿವಿ ಹಿಂಡಿ ಕೇಳುವಂಥ ವಿರೋಧ ಪಕ್ಷಗಳು ಇದ್ದಾಗ ಮಾತ್ರ ರಾಜ್ಯಗಳಲ್ಲಿ ದೇಶದಲ್ಲಿ ಸರ್ಕಾರಗಳು ಸಮಚಿತ್ತದಿಂದ ಸಮಯೋಚಿತವಾಗಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥ ವಾಸ್ತವ ಸ್ಥಿತಿಯನ್ನು ಯಾವಾಗ ಆ ಪಕ್ಷಗಳ ನಾಯಕರೆನಿಸಿಕೊಂಡವರು ಹೇಳ್ತಿರ್ತಾರೋ ಆವಾಗ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಪಕ್ಷಗಳು ಹಾಗೂ ಸರ್ಕಾರಗಳು ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ
ಪರಿಸ್ಥಿತಿಗಳು ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ತನ್ನ ನಿರ್ಧಾರಗಳನ್ನು ಕೈಗೊಳ್ತತಿ ಹಾಗೂ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಂಥ ನಾಯಕತ್ವದ ಒಂದು ಬದಲಾವಣೆಯ ಕೂಗು ಯಾವ ರೀತಿ ಶಮನ ಆಗ್ತತಿ ಅನ್ನುವಂಥ ಒಂದು ಉತ್ತರಗಳು ಮುಂದಿನ ದಿನಗಳಲ್ಲಿ ನಮ್ಮ ನಾಡಿಗೆ ಜನತೆಗೆ ತಿಳಿಯುವಂಥ ಒಂದು ರೋಚಕ ಸಿನಿಮಾದ ಒಂದು ಸ್ಟೈಲ್ನಲ್ಲಿ ದೊರೀತವೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.